ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು RLC ಸರ್ಕ್ಯೂಟ್ ಅಂದರೆ ರೆಸಿಸ್ಟೆನ್ಸ್, ಕೆಪಾಸಿಟೆನ್ಸ್ ಮತ್ತು ಇಂಡಕ್ಟೆನ್ಸ್. ಎಲ್ ಅಂದರೆ ಇಂಡಕ್ಟೆನ್ಸ್, ಸಿ ಅಂದರೆ ಕೆಪಾಸಿಟೆನ್ಸ್. ಸೊ RLC ಸೀರೀಸ್ ಸರ್ಕ್ಯೂಟ್ ಇದ್ದಾಗ ಪ್ರಾಬ್ಲಮ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇದರಲ್ಲಿ ಏನು ಫೈಂಡ್ ಮಾಡಬೇಕು? ಇಂಪಿಡೆನ್ಸ್ ಫೈಂಡ್ ಮಾಡೋದು ಹೇಗೆ, ಪವರ್ ಫ್ಯಾಕ್ಟರ್ನ ಫೈಂಡ್ ಮಾಡೋದು ಹೇಗೆ, ಆಕ್ಟಿವ್ ಪವರ್ ಮತ್ತು ರಿಯಾಕ್ಟಿವ್ ಪವರ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, a resistance of 20 ohm. So given na barkoಣ. So given ಏನು resistance R, so ಅದರ value 20 ohm. Next inductance of 0.2 H ಅಂದ್ರೇನು Henry. So inductance L is equal to 0.2 Henry. Next and a capacitance of 150 microfarad. So capacitance ಎಷ್ಟು 150 microfarad. So microfarad. So micro ಅಂದ್ರೆ ಎಷ್ಟು 10 power minus 6. Next are connected in a series to a 230 volt. So voltage ಎಷ್ಟು ಕೊಟ್ಟಿರೋದು 230 volt. Next 50 hertz AC supply. So 50 hertz ಅಂದ್ರೆ ಏನು, frequency is equal to 50 hertz. ಈಗ given ಅನ್ನು ಬರ್ದಾಯ್ತು. ಮೊದಲನೇ ಕ್ವೆಶ್ಚನ್ ಏನು, ಫೈಂಡ್ ದಿ ಇಂಪಿಡೆನ್ಸ್. ಸೊ ಮೊದಲನೇ ಕ್ವೆಶ್ಚನ್ ಏನು, ಇಂಪಿಡೆನ್ಸ್ ನ ಫೈಂಡ್ ಮಾಡಬೇಕು. ಇಂಪಿಡೆನ್ಸ್ ನ ಫಾರ್ಮುಲಾ ಏನು, Z is equal to root of R square plus XL minus XC whole square at an angle of tan inverse XL minus XC divided by resistance R. So you know Z is equal to R root of R square plus XL minus XC whole square less than tan inverse of, so less than ಅಲ್ಲ, ಇದು ಎಷ್ಟೊಂದು ಜನ ಲೆಸ್ ದೆನ್ ಅಂತ ಅನ್ಕೊಂತಾರೆ, ಇದು ಲೆಸ್ ದೆನ್ ಅಲ್ಲ, at an angle of angle tan inverse XL minus XC divided by resistance R. ಸೊ ಇವಾಗ ರೆಸಿಸ್ಟೆನ್ಸ್ R ವ್ಯಾಲ್ಯೂ ಗೊತ್ತಿದೆ ಎಷ್ಟು 20, ಆದರೆ ನನಗೆ XL ವ್ಯಾಲ್ಯೂ ಗೊತ್ತಿಲ್ಲ, XC ವ್ಯಾಲ್ಯೂ ಗೊತ್ತಿಲ್ಲ. ಫಸ್ಟ್ ಏನು ಮಾಡಬೇಕು, XL ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ದೇರ್ಫೋರ್ XL is equal to, XL ನ ಫಾರ್ಮುಲಾ ಏನು 2πfl, ಏನು 2πfl 2π. ಸೊ ಫ್ರೀಕ್ವೆನ್ಸಿ ಎಷ್ಟಿರೋದು, ಫ್ರೀಕ್ವೆನ್ಸಿ 50 ಹರ್ಟ್ಸ್. ಸೊ 50 ಇಂಟು ಎಲ್ ಅಂದ್ರೇನು, ಇಂಡಕ್ಟೆನ್ಸ್. ಇಂಡಕ್ಟೆನ್ಸ್ ವ್ಯಾಲ್ಯೂ ಎಷ್ಟು 0.2 ಹೆನ್ರಿ. ಸೊ ಏನಾಗುತ್ತೆ ಇದು, ಸೊ ಈಗ 2 ಇಂಟು 3.14 ಇಂಟು 50 ಇಂಟು 0.2. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 62.8 ಓಮ್. ಸೊ ಯಾವ್ದು ವ್ಯಾಲ್ಯೂ ಸಿಕ್ತು, XL ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಯಾವ್ದ್ರನ್ನ ಫೈಂಡ್ ಮಾಡಬೇಕು ನಾನು, XC ವ್ಯಾಲ್ಯೂ ಕೂಡ ನನಗೆ ಗೊತ್ತಿಲ್ಲ. ಸೊ XC ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. XC is equal to 1 by 2 pi FC. ಸೊ 1 by 2 pi ಫ್ರೀಕ್ವೆನ್ಸಿ ಎಷ್ಟು 50 ಹರ್ಟ್ಸ್ ಇಂಟು ಸಿ ಕೆಪಾಸಿಟೆನ್ಸ್ ಎಷ್ಟು ಕೊಟ್ಟಿರೋದು 150 ಮೈಕ್ರೋಫ್ಯಾರಡ್. 150 ಮೈಕ್ರೋಫ್ಯಾರಡ್. ಸೊ 150 ಇಂಟು 10 ಪವರ್ ಮೈನಸ್ 6 ಮೈಕ್ರೋ ಅಂದರೆ ಎಷ್ಟು 10 ಪವರ್ ಮೈನಸ್ 6. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ 21.22 ಓಮ್. ಈಗ XL ವ್ಯಾಲ್ಯೂ ಸಿಕ್ತು, XC ವ್ಯಾಲ್ಯೂ ಸಿಕ್ತು. ಸೊ XL ಮೈನಸ್ XC ವ್ಯಾಲ್ಯೂನ ತೆಗೆಯೋಣ. XL ಮೈನಸ್ XC which is equal to, XL ವ್ಯಾಲ್ಯೂ ಎಷ್ಟು 62.8 ಮೈನಸ್ 21.22. ಸೊ which is equal to 62.8 minus 21.22. ಸೊ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ 41.58 ಓಮ್. ಯಾವುದ್ರದ್ದು XL ಮೈನಸ್ XC. ಸೊ ಇಲ್ಲಿಗೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ Z is equal to root of R ವ್ಯಾಲ್ಯೂ ಏನು 20. ಸೊ 20 ಹೋಲ್ ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್ ಅಂದರೆ 41.58 ಹೋಲ್ ಸ್ಕ್ವೇರ್ ಅಟ್ ಆನ್ ಆ್ಯಂಗಲ್ ಆಫ್ ಟ್ಯಾನ್ ಇನ್ವರ್ಸ್ XL ಮೈನಸ್ XC ವ್ಯಾಲ್ಯೂ ಏನು 41.58 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು 20. ಸೊ ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಬನ್ನಿ.
ಸೊ 20 ಇಂಟು 20 ಅಂದರೆ 20 ಹೋಲ್ ಸ್ಕ್ವೇರ್, 20 ಇಂಟು 20 ವ್ಯಾಲ್ಯೂ ಎಷ್ಟು ಬರುತ್ತೆ 400. ಸೊ z ಈಸ್ ಈಕ್ವಲ್ ಟು ರೂಟ್ ಆಫ್ 400 ಪ್ಲಸ್ 41.58 ಇಂಟು 41.58. ಸೊ ಎಷ್ಟು ಬರುತ್ತೆ 1728.9. ಸೊ ಯಾವುದ್ರದ್ದು ಇದ್ರ ವ್ಯಾಲ್ಯೂ ಬಂತು. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 1728.9 ಪ್ಲಸ್ 400 which is equal to 2128.9. Z is equal to root of 2128.9 at an angle of tan inverse. So ಇದರ ವ್ಯಾಲ್ಯೂ ಏನು ಬರುತ್ತೆ 41.58 divided by 20 which is equal to tan inverse of 2.079. So ಇದರ ವ್ಯಾಲ್ಯೂ ಏನಾಗುತ್ತೆ root of 2128.9 which is equal to z ವ್ಯಾಲ್ಯೂ ಏನು ಬರುತ್ತೆ ನನಗೆ 46.14 at an angle of tan inverse ಯಾವುದು tan inverse of 2.079 ಬರುತ್ತೆ 64.32 ಡಿಗ್ರಿ. ಸೊ ಇವಾಗ ಫೈನಲ್ ವ್ಯಾಲ್ಯೂ ಏನು ಬಂತು ಇಂಪಿಡೆನ್ಸ್ z is equal to 46.14 at an angle of 64.32 ಇಂಪಿಡೆನ್ಸ್ ಆಯಿತು. ಇವಾಗ ಪವರ್ ಫ್ಯಾಕ್ಟರ್ನ ನಾವು ಕಂಡುಹಿಡಿಬೇಕು. ಯಾವುದು ಬಿ ಪವರ್ ಫ್ಯಾಕ್ಟರ್ನ ಇಲ್ಲಿ ಕಂಡುಹಿಡಿಯೋಣ. ಪವರ್ ಫ್ಯಾಕ್ಟರ್ ಫಾರ್ಮುಲಾ ಏನು cos 5. ಪವರ್ ಫ್ಯಾಕ್ಟರ್ನ ಫಾರ್ಮುಲಾ cos 5. ಆದರೆ cos ಇಂಟು 5 ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ. ಏನು 5 ವ್ಯಾಲ್ಯೂ ಇದನ್ನೇ 5 ವ್ಯಾಲ್ಯೂ ಅಂತ 64.32 ಡಿಗ್ರಿ. ಸೊ ಏನಾಯಿತು cos ಇಂಟು 64.32 which is equal to 0.5315. ಸೊ ಪವರ್ ಫ್ಯಾಕ್ಟರ್ಗೆ ಯಾವುದೇ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಇರೋದಿಲ್ಲ. cos 5 ವ್ಯಾಲ್ಯೂ ಬಂತು. ನೆಕ್ಸ್ಟ್ ಏನು ಅಂತ ಅಂದರೆ ನೋಡಿ RL ವ್ಯಾಲ್ಯೂ ಮತ್ತು RC ವ್ಯಾಲ್ಯೂನ ಕಂಪೇರ್ ಮಾಡಿ. ಸೊ ಸಾರಿ XL ಮತ್ತು XC ವ್ಯಾಲ್ಯೂನ ಕಂಪೇರ್ ಮಾಡಿ. ಸೊ XL ವ್ಯಾಲ್ಯೂ ಏನು ಬಂದಿದೆ 62.8, XC ವ್ಯಾಲ್ಯೂ ಏನು 21.22. ದೇರ್ಫೋರ್ XL ಈಸ್ ಗ್ರೇಟರ್ ದ್ಯಾನ್ XC. ಸೊ ಏನಾಯಿತು ಈ ಪವರ್ ಫ್ಯಾಕ್ಟರ್ ಏನಾಗಿರುತ್ತೆ ಲ್ಯಾಗಿಂಗ್. ಸೊ ಏನಾಗಿರುತ್ತೆ ಲ್ಯಾಗಿಂಗ್ ಆಗಿರುತ್ತೆ. ನೆಕ್ಸ್ಟ್ ಆಕ್ಟಿವ್ ಪವರ್ನ ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು ಆಕ್ಟಿವ್ ಪವರ್ ಅಲ್ಲ, ಮೂರನೇದು ಆಕ್ಟಿವ್ ಪವರ್. ಆಕ್ಟಿವ್ ಪವರಿನ ಫಾರ್ಮುಲಾ ಏನು ವಿಚ್ ಈಸ್ ಈಕ್ವಲ್ ಟು VI cos 5. VI cos 5. ಸೊ cos 5 ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ ಏನು 0.5315. ಸೊ ವೋಲ್ಟೇಜ್ ಮತ್ತೆ ಕರೆಂಟ್ನ ಕಂಡುಹಿಡಬೇಕು. ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ 230 ವೋಲ್ಟ್ ಅಂತ ಕೊಟ್ಟಿದ್ದಾರೆ 230. ಆದರೆ ನನಗೆ ಕರೆಂಟನ್ನು ಕೊಟ್ಟಿಲ್ಲ. ಸೊ V is equal to IR ನಮಗೆ ಫಾರ್ಮುಲಾ ಗೊತ್ತು. ಸೊ ಕರೆಂಟ್ ಏನಾಗುತ್ತೆ I is equal to V by R ಆಗುತ್ತೆ. ಸೊ ನನಗೆ ಇಲ್ಲಿ ರೆಸಿಸ್ಟೆನ್ಸ್ ಇಲ್ಲ. ಸೊ ಡೈರೆಕ್ಟ್ ನನಗೆ ರೆಸಿಸ್ಟೆನ್ಸು ಎಲ್ಲದನ್ನು ಸೇರಿ ರೆಸಿಸ್ಟೆನ್ಸು ಲೋಡು ಕರೆಂಟ್ ಎಲ್ಲದನ್ನು ಸೇರಿ ಏನಿದೆ ನನಗೆ ಇಂಪಿಡೆನ್ಸ್ ಇದೆ. ಸೊ ಏನು ಮಾಡ್ತೀನಿ ಇಂಪಿಡೆನ್ಸ್ನೇ ನಾನು ಕನ್ಸಿಡರ್ ಮಾಡಬೇಕು. ಸೊ ಇಂಪಿಡೆನ್ಸ್ ಮಾಡ್ ಆಫ್ ಇಂಪಿಡೆನ್ಸ್. ಸೊ ಇದು ಅದನ್ನು ಇಲ್ಲಿ ಬರೆಯೋಣ. ಸೊ ವೋಲ್ಟೇಜ್ ಏನು 230 ಡಿವೈಡ್ ಬೈ ಮಾಡ್ ಆಫ್ ಇಂಪಿಡೆನ್ಸ್ ಎಷ್ಟು 46.16. ಮಾಡ್ ಅಂದ್ರೇನು ಪಾಸಿಟಿವ್ ವ್ಯಾಲ್ಯೂ ತಗೊಳ್ಳಿ ಅಂತ ಅರ್ಥ ಅಷ್ಟೇ. ಇಂಟು cos 5 ವ್ಯಾಲ್ಯೂ ಏನು 0.5315. ಸೊ ವ್ಯಾಲ್ಯೂ ಏನಾಗುತ್ತೆ 230 ಇಂಟು 230 ಇಂಟು 0.5315 which is equal to 28,116.35 divided by 46.16 which is equal to. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ 46.16 ಇಂದ ಡಿವೈಡ್ ಮಾಡಿದಾಗ 609.10 ವ್ಯಾಟ್. ಯಾಕೆ ಪವರ್ ಅಲ್ವಾ, ಸೊ ಅದಕ್ಕೆ 609.10 ವ್ಯಾಟ್ ಆಯಿತು. ಈಗ ಕೊನೆಯದು ಯಾವುದಿರೋದು ರಿಯಾಕ್ಟಿವ್ ಪವರ್. ನಾಲ್ಕನೇದು ಯಾವುದು ರಿಯಾಕ್ಟಿವ್ ಪವರ್.
ಆಕ್ಟಿವ್ ಪವರ್ ಅಲ್ಲಿ ಏನು ಮಾಡಿದ್ವಿ, ಕಾಸ್ ಫೈ ತಗೊಂಡಿದ್ವಿ, ಅದ್ರ ಬದಲು ಇಲ್ಲಿ ಸೈನ್ ಫೈನ ತಗೋಬೇಕು. ಸೊ ವಿಚ್ ಈಸ್ ಈಕ್ವಲ್ ಟು ವಿ ಐ ಸೈನ್ ಫೈ. ಸೊ ವೋಲ್ಟೇಜ್ ವ್ಯಾಲ್ಯೂ ಏನಪ್ಪ 230 ಇಂಟು ಐ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಸೊ ಏನು ಮಾಡಿದ್ವಿ ವಿ ಬೈ ಇಂಪಿಡೆನ್ಸ್ನ ಮಾಡ್ಕೊಂಡ್ವಿ. ಸೊ 230 ಡಿವೈಡೆಡ್ ಬೈ 46.16 ಇಂಟು ಸೈನ್ ಫೈ ವ್ಯಾಲ್ಯೂ ಏನೋ 64.32. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ, ಫಸ್ಟ್ ಸೈನ್ 64.32 ವ್ಯಾಲ್ಯೂ ನೋಡೋಣ. ಸೈನ್ 64.32. ಸೊ ವ್ಯಾಲ್ಯೂ ಎಷ್ಟು 0.847. 230 ಇಂಟು 230 ಇಂಟು 0.847 ಡಿವೈಡೆಡ್ ಬೈ 46.16. ಈಗ ಅಷ್ಟನ್ನು ಮಲ್ಟಿಪ್ಲೈ ಮಾಡಿ. 230 ಇಂಟು 230 ಇಂಟು 0.847 ವಿಚ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಇದರ ವ್ಯಾಲ್ಯೂ 44,806.3 ಡಿವೈಡೆಡ್ ಬೈ 46.16 ಡಿವೈಡೆಡ್ ಬೈ 46.16. ಸೊ ಫೈನಲ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ, ರಿಯಾಕ್ಟಿವ್ ಪವರ್ 970.67. ಸೊ ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಕ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಸ್ಐ ಯೂನಿಟ್ ಏನು ರಿಯಾಕ್ಟಿವ್ ಪವರ್ಗೆ VAR, ಏನೋ VAR. ಸೊ RLC ಸೀರೀಸ್ ಸರ್ಕ್ಯೂಟ್ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.